ಈ ಎರಡೂ ವಿಡಿಯೋಗಳು ಪ್ಯೂರ್ಲಿ AI ಮೇಡ್ ಆ್ಯಂಡ್ ಶಾಕಿಂಗ್ ಏನು ಗೊತ್ತಾ, ಆಲ್ಮೋಸ್ಟ್ 2.5 lakh ಜನಗಳು ಇದನ್ನ ರಿಯಲ್ ಅಂತ ಹೇಳಿ ಫಾಲೋ ಮಾಡಿದ್ದಾರೆ ಆ್ಯಂಡ್ ಸಬ್ಸ್ಕ್ರಿಪ್ಷನ್ಸ್ ಕೂಡ ಬೈ ಮಾಡಿದ್ದಾರೆ. ಟಿಕ್ ಟಾಕ್ ಬ್ಯಾನ್ ಆದ ನಂತರ ಇನ್ಸ್ಟಾಗ್ರಾಮ್ ಶಾರ್ಟ್ ಫಾರ್ಮ್ಯಾಟ್ ವಿಡಿಯೋಗೆ ಸಖತ್ ಫೇಮಸ್ ಆಯಿತು. ಕನ್ನಡದಲ್ಲಿ ಹೆಚ್ಚು ಫೇಮಸ್ ಆಗಿದ್ದಂತಹ ಸುಮಾರು ಇನ್ಫ್ಲುಯೆನ್ಸರ್ಗಳು ವಲ್ಗ್ಯಾರಿಟಿ, ಸೆಕ್ಷುವಲ್ ಎಕ್ಸ್ಪೋಜರ್ ವಿಷಯಕ್ಕೆ ಇವತ್ತು ಯೂಸರ್ ನೇಮ್ ಕೂಡ ಚೇಂಜ್ ಮಾಡಿಕೊಂಡು ಹೋಗಿದ್ದಾರೆ. ರೀಸೆಂಟ್ ಆಗಿ ತೀರಾ ವಲ್ಗರ್, ಡಾರ್ಕ್ ಕಾಮಿಡಿ, ವೆಬ್ ಸೀರೀಸ್ ಗಳ ಪ್ರಮೋಷನ್ಸ್ ಗಳನ್ನ ಇನ್ಸ್ಟಾಗ್ರಾಮ್ ನಲ್ಲಿ ನೀವು ಕೂಡ ನೋಡ್ತಾ ಇರ್ಬೋದು. ಐ ವಾಸ್ ಜಸ್ಟ್ ಶಾಕ್ಡ್ ಈ ವಿಡಿಯೋವನ್ನ ನೋಡಿದಾಗ. ಎಕ್ಸಾಕ್ಟ್ಲಿ ಈ ವಿಡಿಯೋವನ್ನ ಯಾರಾದ್ರೂ ಟ್ಯಾಲೆಂಟ್ ಅಂತ ಹೇಳಿ ಕರೀತಾರ? ನೀವು ಯಾರಾದ್ರೂ ಅವ್ರ ಹತ್ರ ಇದನ್ನ ಕ್ವೆಶನ್ ಮಾಡಿದ್ರೆ, ನಮ್ಮ ಐಡಿ ನಾವು ಯಾವ ಕಾಂಟೆಂಟ್ ಬೇಕಾದ್ರೂ ಪೋಸ್ಟ್ ಮಾಡ್ತೀವಿ ಆ್ಯಂಡ್ ವಿಮೆನ್ನ ನೀವು ನೋಡೋ ರೀತಿಯನ್ನ ಚೇಂಜ್ ಮಾಡಿ ಅನ್ನುವಂತಹ ಆನ್ಸರ್ ಬರುತ್ತೆ. ಈವನ್ ಕೆಲವೊಂದು ವಿಡಿಯೋಸ್ಗಳನ್ನ ಅನ್ಬ್ಲರ್ ಮಾಡಿ ತೋರಿಸೋದಿಕ್ಕೂ ಕೂಡ ಆಗಲ್ಲ. ಅಂತಹ ಸೋ ಕಾಲ್ಡ್ ಟ್ಯಾಲೆಂಟ್ಸ್ಗಳು ಇದಾವೆ. ಉತ್ತರ ಪ್ರದೇಶದ ಸಂಭಾಲ್ನ ಇಬ್ಬರು ಇನ್ಫ್ಲುಯೆನ್ಸರ್ಗಳು ಮೆಹಕ್ ಮತ್ತು ಪರಿ ಅರೆಸ್ಟ್ ಆಗ್ತಾರೆ. ಈ ಹುಡುಗಿಯರು ವಲ್ಗರ್ ವಿಡಿಯೋಸ್ಗಳನ್ನ ಶೇರ್ ಮಾಡ್ತಿರೋದ್ರಿಂದ ಪೊಲೀಸ್ ಕಂಪ್ಲೇಂಟ್ ಆದ ಕೂಡಲೇ ಇನ್ಸ್ಟಾಗ್ರಾಮ್ ಐಡಿಯನ್ನ ಅನಲೈಸ್ ಮಾಡಿ ಬಿಹೈಂಡ್ ಇರೋರ್ನ ಐಡೆಂಟಿಫೈ ಮಾಡಿ ಅರೆಸ್ಟ್ ಮಾಡ್ತಾರೆ. ಇವರು ಈ ಕಾಂಟೆಂಟ್ ನಿಂದ ಅಪ್ರಾಕ್ಸಿಮೇಟ್ಲಿ 25,000 ನಿಂದ 30,000 ವರೆಗೆ ಅರ್ನ್ ಮಾಡ್ತಾ ಇದ್ರು. ಈ ಇನ್ಕಮ್ ಅನ್ನ ನೋಡಿ ಇನ್ಫ್ಲುಯೆನ್ಸ್ ಆಗಿ ವ್ಯೂವರ್ಸ್ ಗಳನ್ನ ಅಟ್ರಾಕ್ಟ್ ಮಾಡೋದಕ್ಕೆ ವಲ್ಗರ್ ಲ್ಯಾಂಗ್ವೇಜ್ ನ ಯೂಸ್ ಮಾಡಿ ವಿಡಿಯೋ ಮಾಡ್ತಾರೆ. ಪೊಲೀಸ್ ಕ್ಲಿಯರ್ ಆಗಿ ಹೇಳಿರೋದು, ಚೀಪ್ ಪಾಪ್ಯುಲಾರಿಟಿನ ಗೇನ್ ಮಾಡ್ಕೊಳ್ಳೋದಕ್ಕೆ ಈ ಪ್ರಯತ್ನಗಳನ್ನ ಕ್ರಿಯೇಟರ್ಸ್ ಮಾಡಿರೋದು ಅಂತ. ಇವರನ್ನ ಅರೆಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಕ್ಯಾಮರಾದ ಎದುರುಗಡೆ ವಿಕ್ಟರಿ ಸೈನ್ ನ ತೋರಿಸ್ತಾರೆ. ಇದೇ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಪೊಲೀಸ್ ಹೇಳ್ತಾರೆ, ಪ್ರತಿಯೊಬ್ಬ ವ್ಯಕ್ತಿಗೆ ಫಂಡಮೆಂಟಲ್ ರೈಟ್ ಇದೆ, ಆದ್ರೆ ಅದೇ ರೈಟ್ಸ್ ಗಳನ್ನ ಯೂಸ್ ಮಾಡಿಕೊಂಡು ವಲ್ಗಾರಿಟಿನ ತೋರಿಸೋ ಹಾಗಿಲ್ಲ ಅಂತ. ಅಂಡ್ ಇದಕ್ಕೆ ರಿಸ್ಟ್ರಿಕ್ಷನ್ಸ್ ಕೂಡ ಇದೆ ಅಂತ ಹೇಳ್ತಾರೆ. ಯಾವುದೇ ವಿಡಿಯೋ ಸೋಷಿಯಲ್ ನಾರ್ಮ್ಸ್, ಡೀಸೆನ್ಸಿ ಮತ್ತೆ ಮೊರಾಲಿಟಿ ಜೊತೆ ಇದ್ರೆ ಮಾತ್ರ ಲೀಗಲಿ ಸೇಫ್. ಸೊ ಇದಕ್ಕೆ ಮೇನ್ ರೀಸನ್ ಬಂದು ಇನ್ಸ್ಟಾಗ್ರಾಮ್ನ ಆಲ್ಗೋರಿದಮ್ ಒಂದು ಸಿಂಪಲ್ ರೂಲ್ನ ಫಾಲೋ ಮಾಡುತ್ತೆ. ಯಾವ ಕಾಂಟೆಂಟ್ಗೆ ಹೆಚ್ಚು ರಿಯಾಕ್ಷನ್ಸ್ ಬರುತ್ತೋ ಅದನ್ನ ಇನ್ನೂ ಹೆಚ್ಚು ಜನರಿಗೆ ಪುಷ್ ಮಾಡುವಂತ. ರಿಯಾಕ್ಷನ್ಸ್ ಅಂದ್ರೆ ವಾಚ್ ಟೈಮ್, ಲೈಕ್ಸ್, ಕಾಮೆಂಟ್, ಶೇರ್ಸ್ ಅಂಡ್ ರೀಪ್ಲೇಸ್. ಅಂದ್ರೆ ಜನ ಸ್ಕ್ರೋಲ್ ಮಾಡೋದನ್ನ ಸ್ಟಾಪ್ ಮಾಡಬೇಕು. ಆಗ ಆಲ್ಗೋರಿದಮ್ ಥಿಂಕ್ ಮಾಡುತ್ತೆ, ದಿಸ್ ಇಸ್ ಇಂಟ್ರೆಸ್ಟಿಂಗ್, ಇದಕ್ಕೆ ಜಾಸ್ತಿ ಇಂಪ್ರೆಷನ್ ಕೊಡಬೇಕು ಅಂತ. ಈ ವಿಡಿಯೋವನ್ನ ಕರೆಕ್ಟ್ ಆಗಿ ನೋಡಿ ಎಲ್ಲಿಂದ ಝೂಮ್ ಆಗಿದೆ ಅಂತ. ಫಸ್ಟ್ 3 ಸೆಕೆಂಡ್ ಬಾಡಿನ ಫೋಕಸ್ ಮಾಡುತ್ತೆ ಅಂಡ್ ಲೇಟರ್ ಅವರ ಟ್ಯಾಲೆಂಟ್ ನ ಫೋಕಸ್ ಮಾಡುತ್ತೆ. ಒಬ್ಬ ಕ್ರಿಯೇಟರ್ ಆಗಿದ್ರೆ ನಿಮಗೆ ಗೊತ್ತಿರೋದೆ ವಾಟ್ ಈಸ್ ಹುಕ್ ಅಂತ. ಇನ್ಸ್ಟಾಗ್ರಾಮ್ ನಲ್ಲಿ ಫಸ್ಟ್ 3 ಸೆಕೆಂಡ್ ಅಟೆನ್ಷನ್ ಗ್ರಾಬ್ ಮಾಡಿದ್ರೆ ಆಲ್ಮೋಸ್ಟ್ ಆ ವಿಡಿಯೋ ವೈರಲ್ ಆದ ಹಾಗೆ. ಒಂದು ಐಡಿನ ಎಕ್ಸ್ಪೆರಿಮೆಂಟ್ ಗೆ ಅಂತ ಹೇಳಿ ತಗೊಂಡಾಗ ನಮಗನ್ಸಿದ್ದು ದಿಸ್ ಇಸ್ ನಾಟ್ ಅ ನಾರ್ಮಲ್ ಥಿಂಗ್ ಅಂತ. ಅವರ ಫಸ್ಟ್ ವಿಡಿಯೋ 100K ವ್ಯೂಸ್ ಇರುತ್ತೆ ಅಂಡ್ ಒಂದು ವಿಡಿಯೋ ಸ್ವಲ್ಪ ಕಮ್ಮಿ ಇರುವಂತಹ ಡ್ರೆಸ್ ನಲ್ಲಿ ಶೂಟ್ ಮಾಡಿ ಅಪ್ಲೋಡ್ ಮಾಡ್ತಾರೆ. ಬೂಮ್, ವೈರಲ್. ಇಲ್ಲಿಂದ ಆಕ್ಚುಯಲ್ ಗೇಮ್ ಸ್ಟಾರ್ಟ್ ಆಗತ್ತೆ. ಹಿಂದಿನ ವಿಡಿಯೋಸ್ಗಳಿಗೆ ಬಂದಿರುವಂತಹ ವ್ಯೂಸ್ಗಳಿಗಿಂತ ಜಾಸ್ತಿ ಈ ವಿಡಿಯೋಗೆ ವ್ಯೂಸ್ ಬಂದಿರುತ್ತೆ. ಸೊ ನೆಕ್ಸ್ಟ್ 90% ಆಫ್ ಕಾಂಟೆಂಟ್ ಇದೇ ಫಾರ್ಮೆಟ್ ಅಲ್ಲಿ ಮಾಡ್ತಾರೆ. ಕನ್ನಡದಲ್ಲಿ ಸುಮಾರು ಜನ ಕ್ರಿಯೇಟರ್ಸ್ಗಳನ್ನ ನೀವು ನೋಡಿರ್ಬೋದು. ಕಾಮೆಂಟ್ ಸೆಕ್ಷನ್ ಅಲ್ಲಿ ಜನ ಏನೇ ಹೇಳಿದ್ರು ಕೂಡ ಡೋಂಟ್ ಕೇರ್ ಅಂದೇ ಸೇಮ್ ಫಾರ್ಮೆಟ್ ನ ವಿಡಿಯೋಗಳನ್ನ ಮಾಡ್ತಾರೆ. ಟಾಪಿಕ್ ನ ಸ್ವಲ್ಪ ಶಿಫ್ಟ್ ಮಾಡೋಣ. ಎಕ್ಸ್ ಆಪ್ ಅಂದ್ರೆ ಟ್ವಿಟರ್ ನ ಹಿಂದೆ ಫಾರ್ಮಲ್ ಸ್ಟೇಟ್ಮೆಂಟ್ ಗಳನ್ನ ಕೊಡೋದಕ್ಕೆ ಮಿನಿಮಲ್ ಜನ ಯೂಸ್ ಮಾಡ್ತಾ ಇದ್ರು. AI ಈ ಆಪ್ ಗೆ ಬಂದ ನಂತರ ಇವನ್ ಫಿಲ್ಮ್ ಆಕ್ಟ್ರೆಸ್ ಗಳನ್ನ ಕೂಡ ಬಿಡದೆ ಡ್ರೆಸ್ ಚೇಂಜ್ ಮಾಡೋ ಹಂತಕ್ಕೆ ಬಂದು ಬಿಟ್ಟಿದೆ. ಈ AI ಫ್ರೀ ವರ್ಷನ್ ಹೋಗಿ ಪೇಯ್ಡ್ ವರ್ಷನ್ ಬರೋ ತನಕ ಇದನ್ನ ಯೂಸ್ ಮಾಡ್ತಾ ಇದ್ದಿದ್ದು ಹುಡುಗಿಯರ ಡ್ರೆಸ್ ಅನ್ನ ಚೇಂಜ್ ಮಾಡೋದಕ್ಕೆ. ಜನ ಎಷ್ಟು ಬ್ಲೈಂಡ್ ಆಗ್ತಾ ಇದ್ದಾರೆ ಅಂದ್ರೆ, ಶಿ ಇಸ್ ಅ ಫೇಮಸ್ ಕಾಂಟೆಂಟ್ ಕ್ರಿಯೇಟರ್, ಜನರಿಗೆ ಡೌಟ್ ಬರಲೇಬಾರ್ದು ಆ ಥರ AI ಯೂಸ್ ಮಾಡಿ ಇನ್ನೊಂದು ಐಡಿಯನ್ನ ಕ್ರಿಯೇಟ್ ಮಾಡಿದ್ದಾರೆ ಆ್ಯಂಡ್ ಶಾಕ್ ಆಗೋ ಥರ ಫಾಲೋವರ್ಸ್ ಕೂಡ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ. ಈ ಥರ ಸುಮಾರು ಐಡಿಗಳು AI ಯೂಸ್ ಮಾಡಿ ಸೆನ್ಯೂಡ್ ಫೋಟೋ ಆ್ಯಂಡ್ ರೀಲ್ಸ್ನ ಶೇರ್ ಮಾಡ್ತಾ ಇದೆ. ಜನ ಅದನ್ನು ನೋಡೋದಿಕ್ಕೂ ಕೂಡ ದುಡ್ಡು ಸುರಿತಾ ಇದ್ದಾರೆ. ಈ ಎಲ್ಲ ಕಾಂಟೆಂಟ್ಗಳನ್ನ ಟೀನೇಜರ್ಸ್ ಕೂಡ ನೋಡ್ತಾರೆ ಅನ್ನೋದನ್ನ ಇನ್ಫ್ಲುಯೆನ್ಸರ್ಸ್ ಮರ್ತಿದ್ದಾರೆ ಅನ್ಸುತ್ತೆ. 2026 ಆಗ್ರಾದಲ್ಲಿ ಒಬ್ಳು ತಾಯಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಫೇಮಸ್ ಇನ್ಫ್ಲುಯೆನ್ಸರ್ ಮೇಲೆ ಕಂಪ್ಲೇಂಟ್ ಅನ್ನು ಮಾಡ್ತಾರೆ. ಅವರ ಮಕ್ಕಳು ನೋಡ್ತಾ ಇದ್ದಂತಹ ಕಾಂಟೆಂಟ್ ಏನ್ ಗೊತ್ತಾ, ಈ ಫೇಮಸ್ ಇನ್ಫ್ಲುಯೆನ್ಸರ್ ಅಪ್ಲೋಡ್ ಮಾಡ್ತಾ ಇದ್ದಂತಹ ವಲ್ಗರ್ ಕಾಂಟೆಂಟ್ ಗಳನ್ನ. ಈ ವಿಡಿಯೋ ನೋಡಿ ನಿಮ್ಗೆ ಟ್ಯಾಲೆಂಟ್ ಕಾಣ್ತಾ ಇದೆಯಾ? ಅಂಡ್ ಎವ್ರಿ ಕಾಂಟೆಂಟ್ ಇದೇ ತರ ಇದೆ. ಫಾಲೋವರ್ಸ್ ಎಷ್ಟು ಗೊತ್ತಾ, 1 million ಗಿಂತಲೂ ಕೂಡ ಹೆಚ್ಚು. ತುಂಬಾ ಜನ ಇದನ್ನ ಜಸ್ಟಿಫೈ ಮಾಡ್ತೀರಾ ಅಂತಾನು ಕೂಡ ಗೊತ್ತು. ಈ ವಿಡಿಯೋನ ಅನ್ಬ್ಲರ್ ಮಾಡೋ ಹಾಗಿಲ್ಲ, ಬಟ್ ನೀವೇನ್ ಇವತ್ತು ಗೆಟ್ ರೆಡಿ ವಿತ್ ಮೀ ಅಂತ ಹೇಳ್ತಾ ಇದ್ದೀರಲ್ಲ, ಅದೇ ಇವರು ಮಾಡ್ತಾ ಇರೋದು. ಇದೇ ಕ್ರಿಯೇಟರ್ಸ್ ಹೇಳೋದು ಇದೆಲ್ಲ ಮಾಡ್ತಾ ಇರೋದು ವ್ಯೂಸ್ಗೆ ಅಂತ. ಲ್ಯಾಕ್ಸ್ ಅಲ್ಲಿ ದುಡಿತಾರೆ ಎಲ್ಲಾ ಕ್ರಿಯೇಟರ್ಸ್. ಸುಮ್ಮನೆ ಹುಡುಕ್ತಾ ಹೋಗುವಾಗ ಒಂದು ಪಾಡ್ಕಾಸ್ಟ್ ಸಿಕ್ತು, ಅದರಲ್ಲಿ ಹೇಳ್ತಾಳೆ, इंडिया का मुझे इतना तो नहीं है, बट हाँ ऐप पे मेरे कभी कभी जैसे आता है कस्टमाइज फूड के पिक्चर्स भेज दो। एक बंदा लिटरली मुझे आके बोला था कि मुझे गाली दो।
कि तूने गाली दी उसको फिर? मैंने बोला मुझसे नहीं होगा क्योंकि मुझे अजीब लग रहा था यार। मैंने बोला ऐसे कैसे दे दूँ यार? तो बोलता है नहीं ये मेरा किंग है मुझे चाहिए गाली। मैंने बोला मैं नहीं दे तो पाऊँगा। ये चैट पे था या वीडियो कॉल पे था? वीडियो कॉल पे। मैंने बोला आपके पैसे तो देखो लग गए, तो मैं चैट पे बोल सकती हूँ। बोल रहा नहीं मुझे चाहिए। मैंने बोला आपके पैसे वापस कर देती हूँ। मैंने सुन तो कह रहा गंदी गंदी गाली दो, ऐसे कह रहा। उसका किंग था ये कि मुझे गाली दो। मैंने बोला अभी कैसे, मैं दोस्तों में दे देती हूँ, गुस्से में दे देती हूँ। अब कोई बोल रहा है तो कैसे दे दो यार? कितने पैसे दिए उसने गाली सुनने के? उसने 35,000 दिए। 35,000 भाई साहब, इतनी तो सैलरी होती है कुछ इंजीनियर्स की। इतनी तो रोड पे ही चल के मिल जाती, रोड पे चल लेता थोड़ी देर। सही बात है। तो अच्छा वैसे पैकेजेस बने होते हैं कि इतनी देर हाँ। चैट के तो कितना होता है चैट करने के, अगर अंकिता के साथ चैट करनी है तो? याद मुझे देखना होगा। आइडिया आइडिया नहीं है बट हाँ शायद 5 या 10 मिनट का होगा 20 या 15,000। और वीडियो कॉल? वीडियो कॉल का 30 प्लस ही रहता है। ಈ ಆಲ್ಗೋರಿದಮ್ ನ ಆಟ ಜಸ್ಟ್ ಹುಡುಗಿರು ಮಾಡ್ತಾರ ಅಂತ ಅನ್ಕೊಂಡಿದ್ದೀರಾ? ನೋ, ಹುಡುಗರು ಕೂಡ ಇಂತಹ ಚೀಪ್ ಟ್ರಿಕ್ಸ್ ನ ಯೂಸ್ ಮಾಡ್ತಾ ಇದ್ದಾರೆ. ಜಾಸ್ತಿ ಜನ ತಗೊಳ್ಳಲ್ಲ, ಒಬ್ರನ್ನ ಚೂಸ್ ಮಾಡೋಣ. ಈ ವ್ಯಕ್ತಿ 40% ಟ್ಯಾಲೆಂಟ್, 30% ಕ್ರಿಂಜ್, 30% ವಲ್ಗರ್ ವರ್ಡ್ಸ್ ನ ಕಾಂಟೆಂಟ್ ಮಾಡ್ತಾರೆ. ಈ ವ್ಯಕ್ತಿ ಬಳಸುವಂತಹ ವರ್ಡ್ಸ್ ನ ತುಂಬಾ ಜನ ಇನ್ಸ್ಪೈರ್ ಆಗಿ ಯೂಸ್ ಕೂಡ ಮಾಡ್ತಾ ಇದ್ದಾರೆ. ಇದೇ ವ್ಯಕ್ತಿ ಒಂದು ಇಂಟರ್ವ್ಯೂ ನಲ್ಲಿ ಹೇಳಿರೋದು, ಏನಾದ್ರೂ ವೆರೈಟಿ ಆಕ್ಷನ್ಸ್ ಮಾಡಿದ್ರೆ ಮಾತ್ರ ಪಕ್ಕಾ ವಿಡಿಯೋ ವೈರಲ್ ಆಗುತ್ತೆ ಅಂತ. ಅಂಡ್ ಈ ವ್ಯಕ್ತಿ ಮಾಡ್ತಾ ಇರೋದು ಇಂತಹ ಕ್ರಿಂಜ್ ವಿಡಿಯೋಸ್ಗಳನ್ನ. ಒಳ್ಳೆ ಟ್ಯಾಲೆಂಟ್, ಬಟ್ ಇವತ್ತು ಹೋಗ್ತಾ ಇರುವಂತಹ ದಾರಿ ನೋಡಿದ್ರೆ ಒಂದು ದಿನ ಗೊತ್ತಾಗುತ್ತೆ ಅನ್ಸುತ್ತೆ. ವಾಟ್ ಎವರ್ ಸರ್, ನಿಮ್ಮನ್ನ ನೋಡಿ ಸಣ್ಣ ಸಣ್ಣ ಮಕ್ಕಳು ಕೂಡ ಕಲಿಯೋದಿರತ್ತೆ. ಅಂಡ್ ತುಂಬಾ ಜನ ಆಲ್ರೆಡಿ ನಿಮ್ ಫಾರ್ಮೆಟ್ ನ ಫಾಲೋ ಕೂಡ ಮಾಡ್ತಾ ಇದ್ದಾರೆ. ಅಂಡ್ ಪ್ಲೀಸ್ ಇನ್ಫ್ಲುಯೆನ್ಸರ್ಸ್, ಇದರ ಅರ್ಥ ತಿಳ್ಕೊಳ್ಳಿ. ಇನ್ಫ್ಲುಯೆನ್ಸ್ ಅಚ್ಚ ಕನ್ನಡದಲ್ಲಿ ಪ್ರಭಾವಿಸು ಅಥವಾ ಪ್ರಭಾವ ಅನ್ನುವಂತಹ ಮೀನಿಂಗ್ ಅನ್ನ ಕೊಡುತ್ತೆ. ನಿಮ್ಮನ್ನು ನೋಡಿ ಸಣ್ಣ ಸಣ್ಣ ಮಕ್ಕಳು, ಅಂಡರ್ 18 ಏಜ್ ನ ಮಕ್ಕಳು ಕೂಡ ವಾಲ್ಗ್ಯಾರಿಟಿ, ಬ್ಯಾಡ್ ವರ್ಡ್ಸ್ ನ ಯೂಸ್ ಮಾಡೋದು ನಾರ್ಮಲ್ ಅಂತ ಅನ್ಕೊಳ್ತಾ ಇದ್ದಾರೆ. ಒಂದ್ ಸೈಡ್ ನಲ್ಲಿ ಆಕ್ಚುಲಿ ಈ ಪ್ಲಾಟ್ಫಾರ್ಮ್ಗೆನೆ ರೆಸ್ಪಾನ್ಸಿಬಿಲಿಟಿ ಇಲ್ಲ. ಮೆಟಾ ಕ್ಲೈಮ್ ಮಾಡೋದು ನಾವು ಅಂಡರ್ 18 ಬೈ ಡಿಫಾಲ್ಟ್ ಪ್ರೈವೇಟ್ ಅಕೌಂಟ್ ಮಾಡ್ತೀವಿ, ಯಾವುದೇ ಕಾಂಟೆಂಟ್ ಗಳನ್ನ ತೋರಿಸಲ್ಲ, ಸೆನ್ಸಿಟಿವ್ ಕಾಂಟೆಂಟ್ ನ ತೋರಿಸಲ್ಲ ಅಂತ. ಬಟ್ ರಿಸರ್ಚ್ ಹೇಳಿರೋ ಪ್ರಕಾರ ಟೀನೇಜ್ ಮಕ್ಕಳಿಗೂ ಕೂಡ ಇಂತಹ ಕಾಂಟೆಂಟ್ ಸಜೆಸ್ಟ್ ಆಗ್ತಾ ಇದೆ. ಸೊ ಗಾಯ್ಸ್, ಈ ವಿಡಿಯೋವನ್ನ ಮಾಡಿರೋದು ನಿಮ್ಮನ್ನ ಏನೋ ಟಾರ್ಗೆಟ್ ಮಾಡಿ ಅಲ್ಲ, ಬಟ್ ನೀವು ಮಾಡ್ತಾ ಇರುವಂತಹ ವಿಡಿಯೋಸ್ ಬೇರೆಯವರ ಮನೆಯ ಮಕ್ಕಳ ಮೇಲೆ ಇನ್ಫ್ಲುಯೆನ್ಸ್ ಆಗ್ತಾ ಇದೆ ಅನ್ನೋದನ್ನ ತೋರಿಸೋದಕ್ಕೆ. ಪ್ರೈವೇಟ್ ಲೈಫಲ್ಲಿ ಏನು ಮಾಡ್ತೀರಾ ಅನ್ನೋದನ್ನ ಕ್ವಶನ್ ಮಾಡುವಂತಹ ರೈಟ್ಸ್ ಯಾರಿಗೂ ಇಲ್ಲ. ಬಟ್ ಪಬ್ಲಿಕ್ಗೆ ಬಂದಾಗ ಮೊರಾಲಿಟಿ ಆ್ಯಂಡ್ ಸೋಷಿಯಲ್ ನಾರ್ಮ್ಸ್ನ ಮರಿಬೇಡಿ. ನಾವೇನೇ ಮಾಡಿದ್ರು ಸರಿ ಅಂತ ಅನ್ಕೊಳ್ತಾ ಇದ್ರೆ ಸೆಕ್ಷನ್ 294, ಸೆಕ್ಷನ್ 67, ಸೆಕ್ಷನ್ 67A, ಸೆಕ್ಷನ್ 67B ಅಡಿಯಲ್ಲಿ ಪೊಲೀಸ್ ನಿಮ್ಮ ಮೇಲೆ ಕೇಸ್ ಕೂಡ ಹಾಕ್ಬೋದು. ಈ ವಿಡಿಯೋದಿಂದ ಸ್ವಲ್ಪನಾದರೂ ವ್ಯಾಲ್ಯೂ ಸಿಕ್ಕಿದೆ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇದೇ ಥರ ಡಿಜಿಟಲ್ ಜಾಬ್ಸ್ ಹೆಸರಲ್ಲಿ ಹೇಗೆ ಸ್ಕ್ಯಾಮ್ ಮಾಡ್ತಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳಿದ್ದೀವಿ, ಚೆಕ್ ಮಾಡ್ಕೊಳ್ಳಿ.